Hello, welcome to Jnanadeepthi channel. Last class, I was doing Letter from the Diary of a Young Girl by Anne Frank. Second part, I will continue the third part today, third and final part today, that is Sunday, July 12, 1942. ಲಾಸ್ಟ್ ಕ್ಲಾಸಲ್ಲಿ ನಾನು ಲೆಟರ್ ಫ್ರಮ್ ದ ಡೈರಿ ಆಫ್ ಅ ಯಂಗ್ ಗರ್ಲ್ ಆ್ಯನ್ ಫ್ರ್ಯಾಂಕ್ ಅವರ ಸೆಕೆಂಡ್ ಪಾರ್ಟಲ್ಲಿ ಮಾಡ್ತಾಯಿದ್ದೆ. ಸ್ಯಾಟರ್ಡೇ ಜುಲೈ 11, 1942 ಮಾಡಿದ್ದೆ. ಈ ಕ್ಲಾಸಲ್ಲಿ ಸಂಡೇ ಜುಲೈ 12, 1942 ಕಂಟಿನ್ಯೂ ಮಾಡ್ತೀನಿ. They have all been so nice to me this last month because of my birthday. ಕಳೆದ ತಿಂಗಳು ಅವರು ನನ್ನ ಬರ್ತ್ಡೇ ಇದರಿಂದ ಅವರು ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಅವರು ಅಂದರೆ ನಮ್ಮ ಮನೆಯವರೆಲ್ಲ, ಅಕ್ಕ ಆಗಿರ್ಬೋದು, ಅಪ್ಪ ಆಗಿರ್ಬೋದು, ಅಮ್ಮ ಎಲ್ಲ ನನ್ನ ಕಳೆದ ತಿಂಗಳು ನನ್ನ ಬರ್ತ್ಡೇ ಆಗಿದ್ದರಿಂದ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಎಟ್ ಎವ್ರಿ ಡೇ ಐ ಫೀಲ್ ಮೈಸೆಲ್ಫ್ ಡ್ರಿಫ್ಟಿಂಗ್ ಫರ್ದರ್ ಅವೇ ಫ್ರಮ್ ಮದರ್ ಆ್ಯಂಡ್ ಮಾರ್ಗೋ. ನನಗೆ ಪ್ರತಿದಿನವೂ ಕೂಡ ನನಗನ್ನಿಸ್ತಾ ಇದೆ, ನಾನು ಪ್ರತಿದಿನವೂ ಕೂಡ ಅಮ್ಮ ಮತ್ತು ಅಕ್ಕ ಮಾರ್ಗೋಯಿಂದ ಎಲ್ಲೋ ಒಂದು ಕಡೆ ದೂರ ಸರಿತಾ ಇದ್ದೀನಿ. ಮಾರ್ಗೋ ಯಾರು ಅಂದರೆ ಆ್ಯನ ಅವರ ಅಕ್ಕ ಆಗಿರ್ತಾರೆ. ಅಮ್ಮ ಮತ್ತು ಮಾರ್ಗೋ ಇರೋದ್ರಿಂದ ದಿನ ನಾನು ದೂರ ಸರಿತಾ ಇದ್ದೀನಿ ಅನ್ನಿಸ್ತಾ ಇದೆ ಅಂತ ಇದ್ದಾರೆ ಆ್ಯನ್ ಫ್ರ್ಯಾಂಕ್ ಅವರು. ಐ ವರ್ಕ್ಡ್ ಹಾರ್ಡ್ ಟುಡೇ ಆ್ಯಂಡ್ ದೇ ಪ್ರೈಸ್ಡ್ ಮೀ only to start picking on me again 5 minutes later. ನಾನು ತುಂಬ ಸಾಕಷ್ಟು ಕಷ್ಟಪಟ್ಟು ಕೆಲಸ ಮಾಡಿದೆ. ಆಮೇಲೆ ಅವರು ನನ್ನನ್ನು ಪ್ರೈಸ್ ಮಾಡಿದ್ರು, ನನಗೆ ಹೊಗಳಿದ್ರು. ಆಮೇಲೆ ಸ್ವಲ್ಪ ಸಮಯದ ನಂತರ, 5 ನಿಮಿಷದ ನಂತರ ಅವರು ನನಗೆ ಮೇಲೆ ಮಾಮೂಲಿ ರೀತಿ ವರ್ತಿಸೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಹಿಯರ್ ಯು ಕ್ಯಾನ್ ಸಿ ಆನಾ ಈಸ್ ಫೀಲಿಂಗ್ ಅಲೋನ್ ಆ್ಯಂಡ್ ಶೀಸ್ ಇನ್ ಹೈಡಿಂಗ್ ವಾಟ್ ಈಸ್ ಅವರ್ ಕಂಡೀಷನ್, ಮೆಂಟಲ್ ಸೈಕಲಾಜಿಕಲ್ ಕಂಡೀಷನ್ ಆಫ್ ಆನಾ ಅನ್ನೋದನ್ನು ನೀವು ನೋಡ್ಬೋದು. ಯು ಕ್ಯಾನ್ ಈಸಿಲಿ ಸಿ ದ ಡಿಫ್ರೆನ್ಸ್ ಬಿಟ್ವೀನ್ ದ ವೇ ದೆ ಡೀಲ್ ವಿತ್ ಮಾರ್ಗೋ ಆ್ಯಂಡ್ ದ ವೇ ದೆ ಡೀಲ್ ವಿತ್ ಮೀ. ನೀವೇನಾದರೂ ವ್ಯತ್ಯಾಸ ನೋಡ್ಬೋದಾದರೆ, ಮಾರ್ಗೋ ಯಾವ ರೀತಿ ನನ್ನ ಹತ್ರ ವರ್ತಿಸ್ತಾಯಿದ್ರು, ಮಾರ್ಗೋ ಹತ್ರ ಯಾವ ರೀತಿ ವರ್ತಿಸ್ತಾಯಿದ್ರು, ಹಾಗೂ ನನ್ನ ಹತ್ರ ಯಾವ ರೀತಿ ವರ್ತಿಸ್ತಾಯಿದ್ರು ಅನ್ನೋ ವ್ಯತ್ಯಾಸನ ನೀವು ನೋಡಿಕೊಂಡು ಗುರುತಿಸ್ಬೋದು. ಯು ಕ್ಯಾನ್ ಸಿ ದ ಡಿಫ್ರೆನ್ಸ್ ಬಿಟ್ವೀನ್ ದ ವೇ ದೆ ಡೀಲ್ ವಿತ್ ಮಾರ್ಗೋ ಆ್ಯಂಡ್ ದ ವೇ ದೆ ಡೀಲ್ ವಿತ್ ಮೀ. ಯಾವ ರೀತಿ ಅಕ್ಕನ ಹತ್ರ ವರ್ತಿಸ್ತಾಯಿದ್ರು, ಯಾವ ರೀತಿ ನನ್ನ ಹತ್ರ ವರ್ತಿಸ್ತಾಯಿದ್ರು ಅನ್ನೋದನ್ನು ನೋಡ್ಬೋದು. ಇದು ಸಾಮಾನ್ಯವಾದ ಸೈಕಾಲಜಿಕಲ್ ಕಂಡೀಷನ್ನು ಒಂದು ಮಕ್ಕಳಲ್ಲಿ ಇರ್ತದೆ. ಅಕ್ಕನ ಮಾತ್ರ ಜಾಸ್ತಿ ನೀನು ಇಷ್ಟಪಡ್ತಾ ಇದೆಯಾ, ನಾನು ಇಷ್ಟಪಡ್ತಾ ಇಲ್ಲ ಅನ್ನೋ ಸಾಮಾನ್ಯವಾದಂತಹ ಒಂದು ಫೀಲಿಂಗ್ ಇರ್ತದೆ. ಅದೇ ಫೀಲಿಂಗು ನಮ್ಮ ಆನಂದಲ್ಲೂ ಕೂಡ ಕಾಣ್ತಾ ಇದೆ. ಬಟ್ ನಿಜ ಸ್ಥಿತಿನಲ್ಲಿ, ವಾಸ್ತವ ಸ್ಥಿತಿನಲ್ಲಿ ಹಂಗಿಲ್ಲ. ಇಬ್ಬರೂ ಈಕ್ವಲ್ ಆಗಿ ಕಾಣ್ತಾ ಇದ್ರು ಪೇರೆಂಟ್ಸು. ಫಾರ್ ಎಕ್ಸಾಂಪಲ್, ಯಾರಪ್ಪ ಡೀಲ್ ಯಾವ ರೀತಿ ನನ್ನ ಹತ್ರ ಮಾತಾಡ್ತಾಯಿದ್ರು ಅಂದರೆ, ಆದರೆ ಆ ರೀತಿ ವ್ಯತ್ಯಾಸ ಏನೂ ಇರಲ್ಲ. ಫಾರ್ ಎಕ್ಸಾಂಪಲ್, ಮಾರ್ಗೋ ಬ್ರೋಕ್ ದ ವ್ಯಾಕ್ಯೂಮ್ ಕ್ಲೀನರ್ ಆ್ಯಂಡ್ ಬಿಕಾಸ್ ಆಫ್ ದಟ್ ವಿ ಹ್ಯಾವ್ ಬೀನ್ ವಿತೌಟ್ ಲೈಟ್ ಫಾರ್ ದ ರೆಸ್ಟ್ ಆಫ್ ದ ಡೇ. ಮಾರ್ಗೋ ಏನು ಮಾಡಿದ್ರು, ಎಕ್ಸಾಂಪಲ್ ನಾನು ಇನ್ನೂ ಕೂಡ ವಿವರ್ಸ್ ಹೇಳ್ತೀನಿ, ಉದಾಹರಣೆ ಕೊಟ್ಟು ಹೇಳ್ತೀನಿ ನೋಡಿ. ಮಾರ್ಗೋ ಏನು ಮಾಡಿದ್ಲು, ಬ್ರೋಕ್ ದ ವ್ಯಾಕ್ಯೂಮ್ ಕ್ಲೀನರ್ ಅಂದರೆ ಕಸ ಗುಡಿಸುವ ಯಂತ್ರನ ಅವಳು ಹಾಳು ಮಾಡಿದ್ಲು. ಆ್ಯಂಡ್ ಬಿಕಾಸ್ ಆಫ್ ದಟ್ ವಿ ಹ್ಯಾವ್ ಬೀನ್ ವಿತೌಟ್ ಲೈಟ್ ಫಾರ್ ದ ರೆಸ್ಟ್ ಆಫ್ ದ ಡೇ. ಅದರಿಂದ ನಾವು ದಿನ ಪೂರ್ತಿ ನಾವು ಬೆಳಕಿಲ್ದೇ ಇರಬೇಕಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಮದರ್ ಸೆಡ್, ವೆಲ್ ಮಾರ್ಗೋ, ಇಟ್ಸ್ ಈಸಿ ಟು ಸಿ ಯು ಆರ್ ನಾಟ್ ಯೂಸ್ ಟು ವರ್ಕಿಂಗ್, ಅದರ್ವೈಸ್ ಯು ವುಡ್ ಹ್ಯಾವ್ ನೋನ್ ಬೆಟರ್ ದ್ಯಾನ್ ಟು ಯಾಂಕ್ ದ ಪ್ಲಗ್ ಔಟ್ ಆಫ್ ದ ಕಾರ್ಡ್. ವೆಲ್ ಮಾರ್ಗೋ, ಹೌದು ಮಾರ್ಗೋ, ನಿನಗೆ ಕೆಲಸ ಮಾಡಿ ಅಭ್ಯಾಸ ಇಲ್ಲ. ಇಟ್ ಈಸ್ ಈಸಿ ಟು ಸಿ ಯು ಆರ್ ನಾಟ್ ಯೂಸ್ ಟು ವರ್ಕಿಂಗ್. ನೀನು ಕೆಲಸ ಮಾಡಿ ನಿನಗೆ ಅಭ್ಯಾಸ ಇಲ್ಲ. ನಿನಗೆ ಅಭ್ಯಾಸ ಇದ್ದಿದ್ದರೆ ಯು ವುಡ್ ಹ್ಯಾವ್ ನೋನ್ ಬೆಟರ್
ದ್ಯಾನ್ ಟು ಯಾಂಕ್ ದ ಪ್ಲಗ್ ಔಟ್ ಆಫ್ ದ ಕಾರ್ಡ್. ನಿನಗೆ ಪ್ಲಗ್ಗಿಂದ ಯಾವ ಥರ ಸ್ವಿಚ್ಚನ್ನು ತೆಗಿಬೇಕು ಅನ್ನೋದನ್ನ ನಿನಗೆ ಗೊತ್ತಾಗ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ ಅಮ್ಮ. ಅಂದ್ರಂತೆ ಅಮ್ಮ ಮಾರ್ಗೋಗೆ. ಮಾರ್ಗೋ ಮೇಡ್ ಸಮ್ ರಿಪ್ಲೈ ಆ್ಯಂಡ್ ದಟ್ ವಾಸ್ ದ ಎಂಡ್ ಆಫ್ ದ ಸ್ಟೋರಿ. ಮಾರ್ಗೋ ಏನೋ ಒಂದು ಪ್ರತಿಕ್ರಿಯೆ ಕೊಡ್ಲಂತೆ, ಅಲ್ಲಿಗೆ ಆ ಸ್ಟೋರಿ ಮುಗೀತಂತೆ ಅಂತ ಹೇಳ್ತಾ ಇದ್ದೆ. ನಾನೇನಾದರೂ ಸ್ವಲ್ಪ ತಪ್ಪು ಮಾಡಿಬಿಟ್ರೆ ನನಗೆ ತುಂಬ ಬೈತಾರೆ, ಆದರೆ ಮಾರ್ಗೋ ಏನಾದರೂ ತುಂಬ ದೊಡ್ಡ ತಪ್ಪು ಮಾಡಿದ್ರು ಕೂಡ ಅವಳಿಗೆ ಅಷ್ಟಾಗಿ ಬೈಯೋದಿಲ್ಲ ಅಂತ ಹೇಳಿಬಿಟ್ಟು ಆ ಥರ ಫೀಲಿಂಗ್ನೇ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾಳೆ ನಮ್ಮ ಆ್ಯನ್ ಫ್ರ್ಯಾಂಕ್ ಅವರು. But this afternoon, when I wanted to rewrite something on mother's shopping list because her handwriting is so hard to read, she wouldn't let me. She bawled me out again, and the whole family wound up getting involved. ನಾವು ಅಮ್ಮನ ಹ್ಯಾಂಡ್ ರೈಟಿಂಗು ತುಂಬ ಕೆಟ್ಟದಾಗಿತ್ತಂತೆ. ಇನ್ನೊಂದು ಮಧ್ಯಾಹ್ನದಲ್ಲಿ ವೆನ್ ಐ ವಾಂಟೆಡ್ ಟು ರೀರೈಟ್ ಸಮಥಿಂಗ್ ಆನ್ ಮದರ್ ಶಾಪಿಂಗ್ ಲಿಸ್ಟ್, ನಾನು ಏನೋ ಕೂಡ ರೀರೈಟ್ ಮಾಡ್ತಾಯಿದ್ದೆ, ಮತ್ತೆ ಬರಿತಾ ಇದ್ಲಂತೆ ಮತ್ತೆ ಬರಿತಾ ಇದ್ಲಂತೆ ಶಾಪಿಂಗ್ ಲಿಸ್ಟನ್ನು ಮತ್ತೆ ಬರಿತಾ ಇದ್ಲಂತೆ. ಏನೋ ಯಾಕೆ ಬರಿತಾ ಇದ್ಲು ಅಂದರೆ ಅಮ್ಮನ ಹ್ಯಾಂಡ್ ರೈಟಿಂಗು ತುಂಬ ಕೆಟ್ಟದಾಗಿತ್ತಂತೆ, ಏನೋ ಅರ್ಥ ಆಗದಿರೋ ರೀತಿ ಇದರಲ್ಲಿ ಶಾಪಿಂಗ್ದು ಕೆಟ್ಟದಾಗಿದ್ದರಿಂದ ಮತ್ತೆ ಇವಳು ಅದನ್ನು ಇಸ್ಕೊಂಡು ಮತ್ತೆ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ಲಂತೆ. ಶಿ ವುಡಂಟ್ ಲೆಟ್ ಮೀ, ಅಮ್ಮ ನನಗೆ ಬರೆಯೋದಕ್ಕೂ ಬಿಡಲಿಲ್ಲ. ಶಿ ಬಾಲ್ಡ್ ಮೀ ಔಟ್ ಅಗೈನ್ ಆ್ಯಂಡ್ ದ ಹೋಲ್ ಫ್ಯಾಮಿಲಿ ವೂಂಡ್ ಅಪ್ ಗೆಟಿಂಗ್ ಇನ್ವಾಲ್ವ್ಡ್. ತುಂಬ ಈ ವಿಷಯವಾಗಿ ಎಲ್ಲರೂ ಕೂಡ ಕೋಪಗೊಂಡು ನನ್ನ ಮೇಲೆ ಕೋಪಗೊಂಡಿದ್ರು ಅಂತ ಹೇಳ್ತಾ ಇದ್ದಾರೆ. ಐ ಡೋಂಟ್ ಫಿಟ್ ಇನ್ ವಿತ್ ದೆಮ್. ಹೌದು, ನಾನು ಇವ್ರ ಜೊತೆ ಹೊಂದಾಣಿಕೆ ಆಗ್ತಾ ಇಲ್ಲ. ಆ್ಯಂಡ್ ಐ ಫೆಲ್ಟ್ ದಟ್ ಕ್ಲಿಯರ್ಲಿ ಇನ್ ದ ಲಾಸ್ಟ್ ಫ್ಯೂ ವೀಕ್ಸ್. ಹೌದು, ನನಗೆ ಈ ಮನೆ ಹೊಂದಾಣಿಕೆ ಆಗ್ತಾ ಇಲ್ಲ. ಯಾಕೆ ಅಂದರೆ ಕೆಲವೊಂದು ದೇ ಆರ್ ಸೋ ಸೆಂಟಿಮೆಂಟಲ್ ಟುಗೆದರ್. ಇವರು ಸಾಕಷ್ಟು ಭಾವನಾತ್ಮಕ ಜೀವಿಗಳು, ತುಂಬ ಸೆಂಟಿಮೆಂಟನ್ನು ತೋರಿಸ್ತಾ ಇರ್ತಾರೆ. ಬಟ್ ಐ ವುಡ್ ರಾದರ್ ಬಿ ಸೆಂಟಿಮೆಂಟಲ್ ಆನ್ ಮೈ ಓನ್. ನಾನು ಕೂಡ ಸೆಂಟಿಮೆಂಟಲ್ಲೇ, ಆದರೆ ನನ್ನದೇ ವಿಷಯದಲ್ಲಿ ಕೆಲವೊಂದು ಸೆಂಟಿಮೆಂಟ್ಸ್ನ ಇಟ್ಕೊಂಡಿರ್ತೀನಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಆ್ಯನ್ ಫ್ರ್ಯಾಂಕ್ ಅವರು. ದೇ ಆರ್ ಆಲ್ವೇಸ್ ಸೇಯಿಂಗ್ ಹೌ ನೈಸ್ ಇಟ್ ಈಸ್ ವಿತ್ 4 of us and that we get along so well without giving a moment's thought to fact that I don't feel that way. ಯಾವಾಗಲೂ ಕೂಡ ಅವರು ಹೇಳ್ತಾನೆ ಇರ್ತಾರೆ, ದೇ ಆರ್ ಆಲ್ವೇಸ್ ಸೇಯಿಂಗ್ ಹೌ ನೈಸ್ ಇಟ್ ಈಸ್ ವಿತ್ 4 of us. ಎಷ್ಟು ಚೆನ್ನಾಗಿದೆಯಲ್ವಾ, ನಾವು 4 ಜನ ಎಷ್ಟು ಚೆನ್ನಾಗಿದ್ದೀವಲ್ಲ ಅಂತ ಯಾವಾಗಲೂ 4 ಜನ ಹೇಳ್ತಾ ಇರ್ತಾರೆ. ಆ್ಯಂಡ್ ದಟ್ ವಿ ಗೆಟ್ ಅಲಾಂಗ್ ಸೋ ವೆಲ್, ನಾವೆಲ್ಲರೂ ಕೂಡ ಎಷ್ಟು ಚೆನ್ನಾಗಿ ಗೆಟ್ ಅಲಾಂಗ್, ಎಲ್ಲರೂ ಕೂಡ ಹೊಂದಾಣಿಕೆ ಮಾಡ್ಕೊಂಡು ಎಷ್ಟು ಚೆನ್ನಾಗಿದ್ದೀವಲ್ಲ ಅಂತ ಹೇಳ್ತಾ ಇರ್ತಾರೆ. ವಿತೌಟ್ ಗಿವಿಂಗ್ ಎ ಮೊಮೆಂಟ್ಸ್ ಥಾಟ್ ಟು ದ ಫ್ಯಾಕ್ಟ್ ದಟ್ ಐ ಡೋಂಟ್ ಫೀಲ್ ದಟ್ ವೇ. ನಾನು ಆದರೆ ಮೂಮೆಂಟ್ಸ್ ಥಾಟ್, ಅವರು ನನ್ನ ಬಗ್ಗೆ ಯೋಚನೆ ಮಾಡದೆ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ನನಗೆ ಆ ಥರ ಯಾವತ್ತೂ ಕೂಡ ನಾನು ಎಷ್ಟು ಚೆನ್ನಾಗಿದೆಯಲ್ಲ ಅಂತ ಯಾವತ್ತೂ ಕೂಡ ನನಗೆ ಅನಿಸೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆ್ಯನ್ ಫ್ರ್ಯಾಂಕ್ ಅವರು. ಡ್ಯಾಡಿ ದ ಓನ್ಲಿ ಒನ್ ಹೂ ಅಂಡರ್ಸ್ಟ್ಯಾಂಡ್ ಮೀ. ಅಪ್ಪ ಮಾತ್ರ ನನ್ನನ್ನು ಅರ್ಥ ಮಾಡ್ಕೊಳ್ಳುವವರು ಅಂತ ಹೇಳ್ತಾ ಇದ್ದಾರೆ ಆ್ಯನ್ ಫ್ರ್ಯಾಂಕ್ ಅವರು. ಡ್ಯಾಡಿ ದ ಓನ್ಲಿ ಒನ್ ಹೂ ಅಂಡರ್ಸ್ಟ್ಯಾಂಡ್ ಮೀ. ಅಪ್ಪ ಮಾತ್ರ ನನ್ನನ್ನು ಅರ್ಥ ಮಾಡಿಕೊಳ್ಳಬಲ್ಲರು. ನೌ ಆ್ಯಂಡ್ ಅಗೈನ್ ದೋ ಈ ಯೂಶ್ವಲಿ ಸೈಡ್ಸ್ ವಿತ್ ಮದರ್ ಆ್ಯಂಡ್ ಮಾರ್ಗೋ. ಹೌದು, ಆವಾಗವಾಗ ನಮ್ಮಮ್ಮ ಮತ್ತು ಮಾರ್ಗೋಗೆ ಇಬ್ರಿಗೂ ಕೂಡ ಸೈಡ್ಸ್ ಹೋಗ್ಬಿಡ್ತಾರೆ, ಆದರೆ ಅವ್ರ ಪರವಾಗಿ ಮಾತಾಡ್ಬಿಡ್ತಾರೆ. ಆದರೂ ಕೂಡ ಅಪ್ಪ ನನಗಿಷ್ಟ ಅಂತ ಹೇಳ್ತಾ ಇದ್ದಾಳೆ ನಮ್ಮ ಆ್ಯನ್ ಫ್ರ್ಯಾಂಕು. Another thing I can't understand is having them talk about me in front of outsiders. ಇನ್ನೊಂದು ವಿಷಯ ನಿಮಗೆಲ್ಲರಿಗೂ ಹೇಳಬೇಕು, ನನ್ನ ಬಗ್ಗೆ ಆಚೆ ಕಡೆಯವ್ರಿಗೆ ಏನೇನೆಲ್ಲ ಮಾತಾಡ್ತಾರೆ ಅಂತ. ಟೆಲಿಂಗ್ ದೆಮ್ ಹೌ ಐ ಕ್ರೈಡ್ ಆರ್ ಹೌ ಸೆನ್ಸಿಬಲಿ ಐ ಆಮ್ ಬಿಹೇವಿಂಗ್. ನನ್ನ ಬಗ್ಗೆ ಎಲ್ಲ ಏನು ಹೇಳ್ತಾ ಇರ್ತಾರೆ ಅಂದರೆ, ಆಚೆ ಕಡೆ ಬಂದವ್ರಿಗೆಲ್ಲ ಯಾವ ರೀತಿ ಇವಳು ಅಳ್ತಾ ಇರ್ತಾಳೆ, ಯಾವ ರೀತಿ ಇವಳು ನಡ್ಕೊತಾ ಇರ್ತಾಳೆ, ಅದನ್ನೆಲ್ಲ ಹೇಳ್ಬಿಟ್ಟು ನನಗೆ ಇದೆಲ್ಲನೂ ಕೂಡ ಇಷ್ಟ ಆಗಲ್ಲ. ಇಟ್ ಈಸ್ ಹಾರಿಬಲ್ ಆ್ಯಂಡ್ ಸಮ್ಟೈಮ್ಸ್ ದೇ ಟಾಕ್ ಅಬೌಟ್ ಮೂರ್ಜಾ ಆ್ಯಂಡ್ ಐ ಕ್ಯಾಂಟ್ ಟೇಕ್ ದಟ್ ಅಟ್ ಆಲ್. ಕೆಲವೊಂದು ಸಂದರ್ಭದಲ್ಲಿ ಅವರು ಮೂರ್ಜಾ ಬಗ್ಗೆ ಮಾತಾಡ್ತಾರೆ. ಮೂರ್ಜಾ ಅಂದರೆ ಯಾರು ಅಂದರೆ, ಮೂರ್ಜಾ ಇಟ್ ಈಸ್ ಅ ಕ್ಯಾಟ್.
ಆ್ಯನ್ ಫ್ರ್ಯಾಂಕ್ ಹತ್ರ ಇದ್ದದಂಥ ಒಂದು ಕ್ಯಾಟು, ಅದ್ರ ಬಗ್ಗೆ ಯಾವಾಗಲೂ ಹೇಳ್ತಾ ಇರ್ತಾರೆ. ಮೂರ್ಜಾ ಈಸ್ ಮೈ ವೀಕ್ ಸ್ಪಾಟ್. ಹೌದು, ಮೂರ್ಜಾ ಇಸ್ ಅ ವೀಕ್ ಸ್ಪಾಟ್. ಯಾಕೆ ಮೂರ್ಜಾ ಇಟ್ ಇಸ್ ಅ ವೀಕ್ ಸ್ಪಾಟ್ ಅಂತ ಇದ್ದಾರೆ ಅಂದರೆ, ಆ್ಯನ್ ಫ್ರ್ಯಾಂಕ್ ಅವರು ಯಾವಾಗ ಇಲ್ಲಿ ಈ ಮನೆಗೆ ಐಡಿಂಗ್ಗೆ ಅಂತ ಬರ್ತಾಯಿದ್ರು, ಆಗ ಅಪ್ಪ ಮತ್ತು ಅಮ್ಮ ಇಬ್ಬರು ಕೂಡ ಇನ್ಸಿಸ್ಟ್ ಮಾಡಿದರು ಆ್ಯನ್ ಫ್ರ್ಯಾಂಕ್ಗೆ, ದಯವಿಟ್ಟು 3 ಜನ ಕರ್ಕೊಬರ್ಬೇಡ. 3 ಜನ ಕರ್ಕೊಂಡು ಬಂದಾಗ ಇಲ್ಲಿ ಯಾರಿಗಾದರೂ ತಿಳಿದ್ರೆ, ನಾವು ಜೀವ ಇರೋದು ಯಾರಾದರೂ ಕೂಡ ತಿಳಿದ್ರೆ ಅದು ತೊಂದರೆ ಆಗ್ಬೋದು. ಕ್ಯಾಟಿಂದ ಅದು ಸಾಧ್ಯವಿದೆ. ಕ್ಯಾಟ್ ಏನಾದರೂ ಕೂಡ ತರಲೆ ಮಾಡಿಬಿಟ್ಟು ಏನಾದರೂ ಸೌಂಡ್ ಮಾಡಿದ್ರೆ ನಮಗೆ ಆಚೆ ಕಡೆ ಅವ್ರಿಗೆ ಗೊತ್ತಾಗ್ಬಿಡ್ತದೆ ಇಲ್ಲಿ ಯಾರೋ ಜ್ಯೂಸ್ ಇದ್ದಾರೆ ಅಂತ. ಆಗ ಅವರು ಹೋಗ್ಬಿಟ್ಟು ನಾಸಿ SS ಆರ್ಮಿಗೆ ಹೇಳುವಂಥ ಚಾನ್ಸ್ ಇರ್ತದೆ. ಆಗ ನಾವೆಲ್ಲ ಸಿಗಾಕೊಂತೀವಿ ಅಂತ ಭಯ ಪಟ್ಕೊಂಡು ಆ 3 ಜನ ಅಲ್ಲೇ ಬಿಟ್ಟು ಬಂದಿರ್ತಾರೆ. ಐ ಮಿಸ್ ಹರ್ ಎವ್ರಿ ಮಿನಿಟ್ ಆಫ್ ದ ಡೇ. 3 ಜನ ನಾನು ಎಲ್ಲ ಸಮಯದಲ್ಲೂ ನಾನು ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಆ್ಯನ್ ಫ್ರ್ಯಾಂಕ್ ಅವರು. ಆ್ಯಂಡ್ ನೋ ಒನ್ ನೋಸ್ ಹೌ ಆಫನ್ ಐ ಥಿಂಕ್ ಆಫ್ ಹರ್. ಎಲ್ಲರೂ ನಿಮಗೆಲ್ಲ ಗೊತ್ತಿಲ್ಲ ನಾನು ಎಷ್ಟು ಅವರು ಮೂರ್ಜಾ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀನಿ ಅಂತ. ಹೆಣ್ಬೇಕು ಅದು. ವೆನ್ ಎವರ್ ಐ ಡೂ ಮೈ ಐಸ್ ಫಿಲ್ ವಿತ್ ಟಿಯರ್ಸ್, ಮೂರ್ಜಾ ಈಸ್ ಸೋ ಸ್ವೀಟ್ ಆ್ಯಂಡ್ ಐ ಲವ್ ಹರ್ ಸೋ ಮಚ್ ದಟ್ ಐ ಕೀಪ್ ಡ್ರೀಮಿಂಗ್ ಶಿ ವಿಲ್ ಕಮ್ ಬ್ಯಾಕ್ ಟು ಹಸ್. ಯಾವಾಗಾದರೂ ನಾನು ಅತ್ತಾಗ, ಯಾವಾಗಾದರೂ ನನಗೆ ತುಂಬ ದುಃಖ ಆದಾಗ ಮೂರ್ಜಾ ನನ್ನ ಜೊತೆಗೆ ಇತ್ತು, ಆ ದುಃಖನೆಲ್ಲ ಹೋಗಂಗೆ ಮಾಡ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ ಆ್ಯನ್ ಫ್ರ್ಯಾಂಕ್. ಐ ಡೂ ಮೈ ಐಸ್ ಫಿಲ್ ವಿತ್ ಟಿಯರ್ಸ್, ಮೂರ್ಜಾ ಇಸ್ ಸೋ ಸ್ವೀಟ್ ಆ್ಯಂಡ್ ಐ ಲವ್ ಹರ್ ಸೋ ಮಚ್ ದಟ್ ಐ ಕೀಪ್ ಡ್ರೀಮಿಂಗ್ ಶಿ ವಿಲ್ ಕಮ್ ಬ್ಯಾಕ್ ಟು ಹಸ್. ಯಾವಾಗಾದರೂ ಕೂಡ ಮೂರ್ಜಾ ನನ್ನ ಹತ್ರ ವಾಪಸ್ಸು ಬರುತ್ತಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಐ ಹ್ಯಾವ್ ಪ್ಲೆಂಟಿ ಆಫ್ ಡ್ರೀಮ್ಸ್, ನನ್ನ ಹತ್ರ ಸಾಕಷ್ಟು ಕನಸುಗಳು ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಬಟ್ ದ ರಿಯಾಲಿಟಿ ಈಸ್ ದಟ್ we will have to stay here until the war is over. ನನಗೆ ಸಾಕಷ್ಟು ಕನಸುಗಳಿದ್ದಾವೆ, ಬಟ್ ದ ರಿಯಾಲಿಟಿ ಈಸ್ ದಟ್ ವಿ ವಿಲ್ ಹ್ಯಾವ್ ಟು ಸ್ಟೇ ಹಿಯರ್ ಅಂಟಿಲ್ ದ ವಾರ್ ಈಸ್ ಓವರ್. ನಾವು ಇಲ್ಲೇ ಯುದ್ಧ ಮುಗಿಯೋವರೆಗೂ ಇರಲೇಬೇಕಾಗತ್ತೆ. ನನಗೆ ಸಾಕಷ್ಟು ಕನಸುಗಳಿದ್ದಾವೆ, ಆದರೆ ನಾನು ಇಲ್ಲಿ ಯುದ್ಧ ಮುಗಿಯೋವರೆಗೂ ಈ ಜಾಗನ ಅನುಭವಿಸ್ತಾ ಇಲ್ಲೇ ಇರಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ವಿ ಕಾಂಟ್ ಎವರ್ ಗೋ ಔಟ್ಸೈಡ್. ನಾವು ಎಲ್ಲವತ್ತೂ ಕೂಡ ನಾನು ಎಲ್ಲೂ ಕೂಡ ಆಚೆ ಕಡೆ ಹೋಗೋಕ್ಕೆ ಆಗಲ್ಲ. ಆ್ಯಂಡ್ ದ ಓನ್ಲಿ ವಿಸಿಟರ್ ವಿ ಕ್ಯಾನ್ ಹ್ಯಾವ್ ಆರ್ ಮೀಪ್. ಹೌದು, ಯುದ್ಧ ಮುಗಿಯೋವರೆಗೂ ನಾವು ಯಾರೂ ಕೂಡ ಆಚೆ ಹೋಗೋಕ್ಕಾಗಲ್ಲ. ವಿ ಕ್ಯಾಂಟ್ ಎವರ್ ಗೋ ಔಟ್ಸೈಡ್ ಆ್ಯಂಡ್ ದ ಓನ್ಲಿ ವಿಸಿಟರ್ ವಿ ಕ್ಯಾನ್ ಹ್ಯಾವ್ ಆರ್ ಮೀಪ್. ಆರ್ ಹಸ್ಬೆಂಡ್ ಜಾನ್ ಬಿ ವಾಸ್ಕೋಜಿ, ಮಿಸ್ಟರ್ ವಾಸ್ಕೋಜಿ, ಮಿಸ್ಟರ್ ಕಗ್ಲೇರ್, ಮಿಸ್ಟರ್ ಕ್ಲೀಮನ್ ಆ್ಯಂಡ್ ಮಿಸಸ್ ಕ್ಲೀಮನ್. ಥೂ ಶಿ ಹ್ಯಾಸ್ ನಾಟ್ ಕಮ್ ಬಿಕಾಸ್ ಶಿ ಥಿಂಕ್ಸ್ ಇಟ್ಸ್ ಟು ಡೇಂಜರಸ್. ನನಗೆ ಸಾಕಷ್ಟು ಕನಸುಗಳಿದ್ದಾವೆ. ಹ್ಯಾವ್ ಪ್ಲೆಂಟಿ ಆಫ್ ಡ್ರೀಮ್ಸ್, ಬಟ್ ದ ರಿಯಾಲಿಟಿ ಈಸ್ ದಟ್ ಆದರೆ ನಮ್ಮನೆಗೆ ಬರ್ತಾ ಇರೋವಂಥ ವಿಸಿಟರ್ಸಲ್ಲಿ ಯಾರಾದರೂ ಒಂದು ವೈ ಮೀಪ್ ಇಸ್ ಇಂಪಾರ್ಟೆಂಟ್ ಮೀನ್ಸ್, ಮೀಪ್ ಅವರು ಎಲ್ಲ ಹೌಸ್ ಹೋಲ್ಡ್ ಮೆಟೀರಿಯಲ್ಸ್ನ ಫ್ರ್ಯಾಂಕ್ ಫ್ಯಾಮಿಲಿಗೆ ತಂದು ಕೊಡ್ತಾ ಇದ್ದಾರೆ. ಮೀಪು ಅವರೇ ನಮ್ಮ ಆ್ಯನ್ ಫ್ರ್ಯಾಂಕ್ ಅವ್ರಿಗೆ ಡೈರಿ ಕೂಡ ತಂದು ಗಿಫ್ಟ್ ಮಾಡಿದ್ದು ಅವರೇ ಅಂತಲೂ ಕೂಡ ನಮಗೆ ಗೊತ್ತಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಇವರೆಲ್ಲ ಕ್ಲೀಮನ್ ಆಗಿರ್ಬೋದು, ವಾಸ್ಕೋವಜ್ ಆಗಿರ್ಬೋದು, ಯಾಕೆ ಇವರೆಲ್ಲ ಬರ್ತಾ ಇರಲಿಲ್ಲ ಅಂದರೆ, ಬಿಕಾಸ್ ದೇ ಥಿಂಕ್ ದಟ್ ಇಟ್ ಈಸ್ ತುಂಬ ಡೇಂಜರಸ್ ಇದೆ. ಯಾರಾದರೂ ಕೂಡ ವಿಸಿಟರ್ಸ್ ಏನಾದರೂ ವಿಸಿಟ್ ಮಾಡಿದ್ರೆ ಅದರಿಂದ ಸೀಕ್ರೆಟ್ ಆರ್ಮಿ, SS ಆರ್ಮಿ ಕೂಡ, ನಾಜಿ ಆರ್ಮಿ ಕೂಡ ಬಂದು ನಮ್ಮನ್ನ ಅರೆಸ್ಟ್ ಮಾಡ್ಬೋದು ಅನ್ನೋ ಭಯದಿಂದ ಸುಮಾರು ಜನ ಬರ್ತಾ ಇರಲಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಕಮೆಂಟ್ ಆ್ಯಡೆಡ್ ಬೈ ಅನಾ ಇನ್ ಸೆಪ್ಟೆಂಬರ್ 1942. ಡ್ಯಾಡಿ ಆಲ್ವೇಸ್ ಸೋ ನೈಸ್, ಹಿ ಅಂಡರ್ಸ್ಟ್ಯಾಂಡ್ಸ್ ಮೀ ಪರ್ಫೆಕ್ಟ್ಲಿ. ಡ್ಯಾಡಿ ತುಂಬ ಒಳ್ಳೆಯ ವ್ಯಕ್ತಿ, ಅವರು ನನ್ನನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅಂಡರ್ಸ್ಟ್ಯಾಂಡ್ ಮೀ ಪರ್ಫೆಕ್ಟ್ಲಿ. ಆ್ಯಂಡ್ ಐ ವಿಶ್ ವಿ ಕುಡ್ ಹ್ಯಾವ್ ಅ ಹಾರ್ಟ್ ಟು ಹಾರ್ಟ್ ಟಾಕ್ ಸಮ್ಟೈಮ್ಸ್ ವಿತೌಟ್ ಮೈ ಬರ್ಸ್ಟಿಂಗ್ ಇನ್ಸ್ಟ್ಯಾಂಟ್ಲಿ ಇನ್ ಟು ಟಿಯರ್ಸ್.
ನಮ್ಮ ನಡುವೆ ನಿಜವಾಗ್ಲೂ ಕೂಡ ಮಾತುಗಳು ಹೃದಯಾಂತರ ಮಾತುಗಳು ಬರಬೇಕು. ಯಾಕಂದರೆ ಯಾವಾಗ ನಾವು ಮಾತಾಡೋಕ್ಕೆ ಕೂತ್ಕೊಂಡು ಬಿಡ್ತೀವಿ ಆಗ ಸೆಂಟಿಮೆಂಟಲ್ ಆಗಿ ಹೋಗಿ ನನ್ನ ಕಣ್ಣುಗಳಲ್ಲಿ ನೀರು ಬಂದುಬಿಡುತ್ತೆ. ಆಗ ನಾನು ಸೆಂಟಿಮೆಂಟ್ಗೆ ತಿರುಗ್ತೀನಿ. ಆ ಸೆಂಟಿಮೆಂಟ್ಗೆ ತಿರುಗೋದು ನನಗೂ ಕೂಡ ಇಷ್ಟ ಆಗಲ್ಲ. ಆರ್ಟು ನನಗೆ ಹೃದಯಕ್ಕೆ ಮಾತಾಡಬೇಕು ಅಂತ ಸಾಕಷ್ಟು ಇಷ್ಟ ಇದೆ ಅಂತ ಹೇಳ್ತಾ ಇದ್ದಾರೆ Anne Frank. But apparently that has to do with my age. I would like to spend all my time writing. ಅದು ಕೂಡ ನನ್ನ ಏಜ್ ಮೇಲೆ ಕೂಡ ನಿಂತಿದೆ. ಅದು ಕಾಲಕ್ರಮೇಣ ಸರಿ ಹೋಗುತ್ತೆ. ಐ ವುಡ್ ಲೈಕ್ ಟು ಸ್ಪೆಂಡ್ ಆಲ್ ಮೈ ಟೈಮ್ ರೈಟಿಂಗ್ ಬಟ್ ದ್ಯಾಟ್ ವುಡ್ ಪ್ರಾಬಬ್ಲಿ ಗೆಟ್ ಬೋರಿಂಗ್. ಎಲ್ಲನೂ ಕೂಡ ನಾನು ರೈಟಿಂಗ್ನ ಇನ್ನೂ ಕೂಡ ಮಾಡಬೇಕು ಅಂತ ಇದ್ದೀನಿ. ಇನ್ನೂ ಕೂಡ ಸಾಕಷ್ಟು ಬರವಣಿಗೆಯನ್ನು ಬರೀಬೇಕು ಅಂತ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ ನೀವು ನೋಡ್ಬೋದಾದಂತೆ ಸ್ವಲ್ಪ ದಿನಗಳ ನಂತರ ಯಾವ ನಾಜಿ ಇವರು ಕಾನ್ಸಂಟ್ರೇಷನ್ ಕ್ಯಾಂಪ್ಸಲ್ಲಿ ಇರ್ತದೋ ಅಲ್ಲಿ ಕೆಲವೊಂದು ರೋಗದಿಂದ ಅಲ್ಲಿ ಉಂಟಾದಂಥ ರೋಗದಿಂದ ಸಾಂಕ್ರಾಮಿಕ ರೋಗದಿಂದ ತೀರ್ಕೊತಾರೆ. ಆ್ಯನ್ ಫ್ರ್ಯಾಂಕು ಸುಮಾರು ತುಂಬ ದಿನ ಬದುಕಿರಲ್ಲ, ತುಂಬ ಬೇಗನೆ ತೀರ್ಕೊಳ್ತಾರೆ ಅಲ್ಲಿ. ಬಟ್ ನಮಗೆ ಲೇಟರ್ ಆನ್ ಈ ಡೈರಿನ ಯಾರಾದರೂ ಕೊಟ್ಟಿದ್ರೆ ಅದನ್ನು ಅವ್ರ ಫಾದರ್ ಒಟಾವಾ ಫ್ರ್ಯಾಂಕ್ ಅವರು ನಂತರ ಈ ಡೈರಿನ ಪಬ್ಲಿಷ್ ಮಾಡಿಸೋದು. ಬಟ್ ಎಷ್ಟು ಎಂತೂಸಿಯಾಸ್ಟಿಕ್ ಆಗಿ ಇರುವಂಥ ಒಂದು ಹುಡುಗಿ ಅಂತ ನಮಗೆ ಗೊತ್ತಾಗ್ತಾ ಇದೆ. ನಾಜಿ ಆರ್ಮಿನಲ್ಲಿ ತತ್ತರಿಸಿ ಹೋದಂತಹ ಹುಡುಗಿ ಅಂತಲೂ ನಮಗೆ ಗೊತ್ತಾಗ್ತಾ ಇದೆ. ಸಾಕಷ್ಟು ಆಸೆಗಳನ್ನ ಇಟ್ಕೊಂಡಿದ್ದವಳು ಆ್ಯನ್ ಫ್ರ್ಯಾಂಕ್ ಅವರು. ತನ್ನ ಜೀವನನ ಹಿಂಗೆ ಇರಬೇಕು, ನಾನು ರೈಟರ್ ಆಗಬೇಕು ಅಂತ ಕೂಡ ಆಸೆ ಇಟ್ಕೊಂಡವರಲ್ಲಿ ಆ್ಯನ್ ಫ್ರ್ಯಾಂಕ್ ಪ್ರಮುಖಳು. ಅಪ್ ಟು ನೌ ಐ ಹ್ಯಾವ್ ಓನ್ಲಿ ಕನ್ಫೈನ್ಡ್ ಮೈ ಥಾಟ್ಸ್ ಟು ಮೈ ಡೈರಿ. ನನ್ನ ಯೋಚನೆಗಳೆಲ್ಲ ಕೂಡ ಈ ಡೈರಿನಲ್ಲೇ ಹಿಡಿದಿಡ್ತಾ ಇದ್ದೀನಿ. ಐ ಸ್ಟಿಲ್ ಹ್ಯಾವೆಂಟ್ ಗಾಟನ್ ಅರೌಂಡ್ ಟು ರೈಟಿಂಗ್ ಅಮ್ಯೂಸಿಂಗ್ ಸ್ಕೆಚಸ್ ದ್ಯಾಟ್ ಐ ಕುಡ್ ರೀಡ್ ಅಲೌಡ್ ಅಟ್ ಅ ಲೇಟರ್ ಡೇಟ್. ನಾನು ಮುಂದೆ ತುಂಬ ಜೋರಾಗಿ ಓದಿ ನಾನು ಅಮ್ಯೂಸಿಂಗ್ ಸ್ಕೆಚಸ್ ಕೂಡ ಇನ್ನೂ ಸಾಕಷ್ಟು ಬರವಣಿಗೆ ಕೂಡ ಮಾಡಿ ಪೇಂಟಿಂಗು ಡ್ರಾಯಿಂಗ್ ಎಲ್ಲ ಮಾಡಬೇಕು ಅಂತ ಇದ್ದೀನಿ ಮುಂದೆ ಫ್ಯೂಚರಲ್ಲಿ ಅಂತ ಕೂಡ ಆಸೆ ಇಟ್ಕೊಂಡಿದ್ದಾಳೆ ಆ್ಯನ್ ಫ್ರ್ಯಾಂಕ್. ಲುಕ್ ಅಟ್ ದಿಸ್, ಎಷ್ಟು ಆಸೆಗಳನ್ನ ಇಟ್ಕೊಂಡ್ರು ಕೂಡ ಮುಂದೆ ತನ್ನ ಭವಿಷ್ಯದಲ್ಲಿ ನಡೆಯುವಂಥ ಘೋರ ದುರಂತದ ಬಗ್ಗೆ ಗೊತ್ತಿಲ್ಲ. ಹೈಡಿಂಗ್ ಪ್ಲೇಸಲ್ಲಿದ್ದಾಳೆ. ತಾನು ಆಚೆ ಹೋದ್ರೆ ಕೂಡ ತನ್ನ ಜೀವಕ್ಕೆ ಕೂಡ ಭಯ ಇದೆ. ಹಂಗೆ ಆಗುತ್ತೆ ಕೂಡ. ಯಾವಾಗ ಒಂದು ದಿವಸ ಹಿಟ್ಲರ್ ಆರ್ಮಿ ಇವ್ರನ್ನೆಲ್ಲನೂ ಕೂಡ ಹೈಡಿಂಗಲ್ಲಿ ಇದ್ದಿದ್ದನ್ನೆಲ್ಲ ಕಂಡುಹಿಡಿದು ಇವ್ರ ಇಡೀ ಫ್ಯಾಮಿಲಿಯನ್ನು ಇವ್ರ ಫ್ಯಾಮಿಲಿ ಲಾಸ್ಟಲ್ಲಿ ಕೊನೆಗೊಳ್ಳೋರು ಒಟಾವಾ ಫ್ರ್ಯಾಂಕ್ ಒಬ್ಬರೇ. ಇನ್ನು ಮಾರ್ಗೋ ತಾಯಿ ಮತ್ತು ಅನ್ನ 3 ಜನನೂ ತೀರ್ಕೊತಾರೆ. ಒಟಾವಾ ಫ್ರ್ಯಾಂಕು ಈ ಡೈರಿನ ಡಚ್ಚಲ್ಲಿ ಇದ್ದಿದ್ದ ಡೈರಿನ ಲೇಟರ್ ಪಬ್ಲಿಷ್ ಮಾಡಿಸ್ತಾರೆ. ಅದೆಲ್ಲನೂ ಕೂಡ ಎಷ್ಟೋ ಆಸೆ ಇದ್ದಂಥ ಹುಡುಗಿ ಆ್ಯನ್ ಫ್ರ್ಯಾಂಕ್ ನಮ್ಗೆ ಗೊತ್ತಾಗ್ತದೆ. ಇನ್ ದ ಫ್ಯೂಚರ್ ಐ ಆಮ್ ಗೋಯಿಂಗ್ ಟು ಡಿವೋಟ್ ಲೆಸ್ ಟೈಮ್ ಟು ಸೆಂಟಿಮೆಂಟಾಲಿಟಿ ಆ್ಯಂಡ್ ಮೋರ್ ಟೈಮ್ ಟು ರಿಯಾಲಿಟಿ. ಇನ್ನು ಮುಂದೆ ನಾನು ಭಾವನಾತ್ಮಕತೆಗಳಿಗೆ ತುಂಬ ಕಡಿಮೆ ಸಮಯ ಕೊಟ್ಟು ರಿಯಾಲಿಟಿಗೆ, ವಾಸ್ತವಿಕತೆಗೆ ಹೆಚ್ಚಿನ ಬೆಲೆಯನ್ನು ಕೊಡ್ತೀನಿ ಅಂತ ಹೇಳಿಬಿಟ್ಟು ಇಲ್ಲಿಗೆ ಈ ಡೈರಿ ಮುಗಿಯುತ್ತೆ. ನಿಮಗೆ ಇಲ್ಲಿವರೆಗೂ ಪ್ರಿಸ್ಕ್ರೈಬ್ ಆಗಿರುವಂತಹ ಲೆಸನ್ನು ಆದರೆ ನಿಮಗೆ 2 ದಿನದ ಡೈರಿ ಇಟ್ಟಿದ್ದಾರೆ. 2 ದಿನದ ಡೈರಿ ಮತ್ತು ಕಮೆಂಟ್ ಕೂಡ ಸೆಪ್ಟೆಂಬರ್ 1942ನಲ್ಲಿ ಆ್ಯನ್ ಫ್ರ್ಯಾಂಕ್ ಅವರು ಬರೆದಂಥ ಕಮೆಂಟ್ ಕೂಡ ಇಲ್ಲಿ ಸಿಗುತ್ತೆ ಅಂತ ನಾವು ಹೇಳ್ತಾರೆ. ಓಕೆ, ಥ್ಯಾಂಕ್ ಯು. If you like the video, please subscribe the channel and like the video.